ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಹೆಲ್ದಿ ಫುಡ್ ಆಗಿರುವಂಥ ಒಂದು ಸಿಹಿ ಗೆಣಸಿನ ಕಟ್ಲೆಟ್ ನೋಡೋಣ ಬನ್ನಿ. ಮೊದಲು ಗೆಣಸು ಅಂತೀವಿ ನಾವು, ಸಿಹಿ ಗೆಣಸು. ಇವಾಗೆಲ್ಲ ಸ್ವೀಟ್ ಪೊಟ್ಯಾಟೊ ಏನೇನೋ ಹೇಳ್ತೀರ. ಈ ಸಿಹಿ ಗೆಣಸನ್ನು ಒಂದು 2 ಕೂಗಿಸಿದರೆ ಸಾಕು. 2 ಕೂಗಿದಾದ್ಮೇಲೆ ಅದನ್ನ ತಗೊಂಡು ಅದನ್ನೆಲ್ಲ ಸಿಪ್ಪೆ ತಗೊಂಬಿಡೋಣ. ಇದಕ್ಕೆ ಎಲ್ಲ ತರಕಾರಿನೂ ಹಾಕಿ ಮಾಡೋದ್ರಿಂದ ಹೆಲ್ದಿ ಫುಡ್ ಆಗುತ್ತೆ. ಸಾಯಂಕಾಲ ಟೈಮ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈಗ ರಾತ್ರಿ ಕೆಲವರೆಲ್ಲ ಡಯಟ್ ಮಾಡೋರು ರಾತ್ರಿ ಊಟ ಮಾಡೋದಿಲ್ಲ, ಇದನ್ನು ಮಾಡಲ್ಲ ಅಂತಾರಲ್ಲ, ಅಂಥವರು ಈ ಸಾಯಂಕಾಲ ಟೈಮ್ನೇ ಇದನ್ನು ಮಾಡ್ಕೊಂಡು ತಿಂದ್ಬಿಡ್ಬೋದು. ಸ್ವಲ್ಪ ನೆನೆಸಿದ ಮೊಳಕೆ ಕಾಳನ್ನು ಹಾಕ್ಕೊಂಡಿದ್ದೀನಿ, ಅದಕ್ಕೆ ಹಾಗೆ ಒಂದು ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಹಸಿ ಶುಂಠಿ, ಬೆಳ್ಳುಳ್ಳಿ ಏನು ಬೇಡ, ಇದಕ್ಕೆ ಶುಂಠಿ ಅಷ್ಟೇ ಹಾಕಿದರೆ ಸಾಕು. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಡೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ನಾನು ಹೇಳಿದ್ದೀನಿ ಮೆಣಸಿನ್ಕಾಯಿ ಮಿಕ್ಸಿ ಮಾಡ್ಬೇಕಾದ್ರೆ ಯಾವಾಗಲೂ ಉಪ್ಪು ಹಾಕ್ಕೊಂಡೇ ಮಾಡೋಣ ಅಂಥೇಳಿ. ಈಗ ಅದು ಮಿಕ್ಸಿ ಮಾಡ್ಕೊಂಬಿಡೋಣ. ಉಪ್ಪು ಇದಕ್ಕೆ ಕಟ್ಲೆಟಿಗೆ ಎಷ್ಟು ಬೇಕೋ ಅದಿಷ್ಟು ಉಪ್ಪು ಇದರಲ್ಲೇ ಹಾಕ್ಕೊಂಬಿಡಿ, ಚೆನ್ನಾಗಾಗುತ್ತೆ. ಅಂದರೆ ಆಮೇಲೆ ಮೇಲೆ ಹಾಕ್ಕೊಳ್ಳೋದು ಇದು ಮಾಡೋದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇಲ್ಲೋ ಗೊತ್ತಿಲ್ಲ, ಇದರಲ್ಲಿ ಹಾಕ್ಕೊಂಬಿಟ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅವಾಗ. ಈಗ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ತುರಿದಿಟ್ಟಿರುವಂಥ ಒಂದು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ, ಆಮೇಲೆ ಒಂದು ಕ್ಯಾರೆಟು, ಆಮೇಲೆ ಮಿಕ್ಸಿ ಮಾಡಿರುವಂಥ ಹೆಸರು ಕಾಳು, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ಶುಂಠಿ, ಅದನ್ನ ಮಿಕ್ಸ್ ಎಲ್ಲ ಇದಕ್ಕೆ ಹಾಕ್ಕೊಂಬಿಡೋಣ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ, ಇದು ಬ್ಲೆಂಡ್ ಆಗಬೇಕಲ್ಲ ಅದಕ್ಕೆಲ್ಲ, ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಹಾಗೆ ಒಂದು ಬ್ರೆಡ್ಡು ನೀರಲ್ಲಿ ಅದ್ಬಿಟ್ಟು ಇದು ಮಾಡೋಣ. ಆಮೇಲೆ ಸ್ವಲ್ಪ ಪನ್ನೀರು, ಮಕ್ಕಳಿಗೆಲ್ಲ ತಿನ್ನೋಕ್ಕೆ ಇಷ್ಟಪಡಲ್ವಲ್ಲ, ಪನ್ನೀರ್ ಹಾಕಿದ್ದೀನಿ ತಿನ್ನು ಅಂದರೆ ತಿಂತಾರೆ ಅವಾಗ, ಅದಕ್ಕೆ ಒಂದು ಸ್ವಲ್ಪ ಪನ್ನೀರ್ ಹಾಕಿದ್ದೀನಿ. ನೀವು ಯಾರಾದರೂ ನನ್ನದು ಮೊದಲೇ ಸತಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹಾಗೆ ಲೈಕ್ ಕೊಡಿ, ಹೆಚ್ಚು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈಗ ನೋಡಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಬ್ರೆಡ್ಡನ್ನು ಸ್ವಲ್ಪ ನೀರಲ್ಲಿ ಅದ್ಬಿಟ್ಟು ಅದು ಚೆನ್ನಾಗಿ ಹಿಂಡಿ ಹಾಕಿ ಇದರಲ್ಲೆಲ್ಲ ಕ್ರಷ್ ಮಾಡಿಬಿಟ್ರೆ ಆಯಿತು. ನೋಡಿ ಈ ಥರ ಕೈಲೇ ಅಂದ್ಬಿಟ್ರೆ ಸಾಕು. ಪನ್ನೀರನ್ನು ಕೈಲೇ ಅಂದ್ಬಿಡೋಣ, ಆಮೇಲೆ ಇದನ್ನ ಬ್ರೆಡ್ಡನ್ನು ಕೈಲೇ ಅಂದ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಗೆಣಸು ಚೆನ್ನಾಗಿ ಬೆಂದಿರುತ್ತಲ್ಲ, ಮೆತ್ತಗಾಗ್ಬಿಟ್ಟಿರುತ್ತೆ, ಅದರಲ್ಲಿ ಇದೆಲ್ಲ ಕ್ರಷ್ ಆಗಿಬಿಡ್ತದೆ ನೀಟಾಗಿ. ಈಗ ಒಂದು ಕಡೆಗೆ ಹಂಚಿ ಕಾಯ್ಕಿಟ್ಕೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಕರಿಯೋದೇನು ಬೇಡ, ಸುಮ್ಮನೆ ಹಾಗೆ ಶಾಲೋ ಫ್ರೈ ಥರ ಮಾಡೋಣ, ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ತಿಂದರೆ ಇವಾಗೆಲ್ಲ ಡಯಟ್ ಅಂತ ಜಾಸ್ತಿ ಎಲ್ಲ ಡಯಟಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಎಲ್ಲ. ಸ್ವಲ್ಪ ಅದರಲ್ಲಿ ಸ್ವಲ್ಪ ಕ್ರಂಚಿ ಆಗಲಿ ಅಂತ ಸ್ವಲ್ಪ ಎಳ್ಳನ್ನು ಹಾಕಿದೆ ಮೇಲೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂಥೇಳಿ. ಎಳ್ಳು ಮೈಗೆ ಒಳ್ಳೇದಲ್ವ, ಈ ಗಾಳಿ ಚಳಿ ಎಲ್ಲ ಇರೋದ್ರಿಂದ ಮೈ ಕೈ ಎಲ್ಲ ಒಡಿತಿರ್ತೈತೆ, ಒಡೆಯೋದೆಲ್ಲ ಕಡಿಮೆ ಆಗುತ್ತೆ. ಆಯ್ಲಿ ಫುಡ್ಡನ್ನು ತಿನ್ನೋದ್ರಿಂದ, ಆಯ್ಲಿ ಫುಡ್ ಅಂದರೆ ಕರ್ದದ್ದಂತಲ್ಲ, ಈ ಥರ ಎಳ್ಳು, ಗುರೆಳ್ಳು, ಕೊಬ್ಬರಿದು ಆ ಥರ ತಿಂದರೆ, ಒಣ ಕೊಬ್ಬರಿದು ಆ ಥರ ತಿಂದರೆ ಮೈಯೆಲ್ಲ ಒಂಥರ ಎಣ್ಣೆದು ಸ್ವಲ್ಪ ಇದು ಬಿಟ್ಕೊಳ್ಳುತ್ತೆ. ಹಾಗಾಗಿ ಮೈ ಕೈ ಒಡೆಯೋದು, ಡ್ರೈನೆಸ್ ಬರೋದು ಆ ಥರ ಎಲ್ಲ ಆಗೋದಿಲ್ಲ, ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ. ಎಲ್ಲ ತರಕಾರಿ ಇರುತ್ತೆ, ಮಕ್ಕಳು ತಿನ್ನೋಕ್ಕೆ ಇದನ್ನು ಮಾಡ್ತಿರ್ತಾರೆ, ಈ ಥರ ತರಕಾರಿನೆಲ್ಲ ಇದ್ರೊಳಗೆ ಹಾಕಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ, ತಿಂತಾರೆ ಇಷ್ಟಪಟ್ಟು. ಅದು ಎಳ್ಳೆಲ್ಲ ಇವಾಗ ತಿರುಗಿಸಿ ಹಾಕಿದಾಗ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಚಟಪಟ ಅಂದು ಕೆಂಪಗಾಗುತ್ತೆ, ಟೇಸ್ಟ್ ಬರುತ್ತೆ ತಿನ್ನಬೇಕಾದ್ರೆ, ಕುರುಮ್ ಅಂತ ಚೆನ್ನಾಗಿರ್ತದೆ ತಿನ್ನೋದಕ್ಕೆ. ನೋಡಿ ಕೆಂಪಗಾಗಿದೆ, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಮತ್ತು ಬೇರೆ ಏನಾದರೂ ಅಡುಗೆಗಳು ಮಾಡೋದಿದ್ದರೆ ಕಮೆಂಟ್ ಮಾಡಿ ಪ್ಲೀಸ್, ಲೈಕ್ ಕೊಡಿ. ನೀವು ಹೆಚ್ಚು ಕಮೆಂಟ್ ಮಾಡ್ದಂಗೆಲ್ಲ ನನಗೆ ಮಾಡೋದಕ್ಕೆ ಈಸಿ ಅನಿಸುತ್ತೆ, ಖುಷಿ ಆಗುತ್ತೆ ಮಾಡೋದಕ್ಕೆ, ಸಪೋರ್ಟ್ ಮಾಡ್ತಿದ್ದೀರಾ ಅಂತ. ರೆಡಿ ಇದೆ ನೋಡಿ, ಸಿಹಿ ಗೆಣಸಿನ ಕಟ್ಲೆಟ್ ರೆಡಿ ತಿನ್ನೋದಕ್ಕೆ.